ನಮ್ಮ ಬೆಳಗಾವಿ ಉತ್ತರ ವಿಭಾಗದ ಶಾಸಕ ಆಸಿಫ್ ರಾಜು ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಅವ್ರಿಗೆ ಯಾಕೆ ನೀಡಬೇಕಂದ್ರೆ ರಾಜು ಸೇಠ್ ಒಂದು ಮುಸ್ಲಿಂ ಸಮಾಜದ MLA ಆದರೂ ಕೂಡ ಪ್ರತಿಯೊಂದು ಸಮಾಜ ಕೂಡ ಅವರ ನಡೆ ನುಡಿ ಒಂದು ಉದಾಹರಣೆ ಏನಂದರೆ ಕೋವಿಡ್ದಲ್ಲಿ ಆಸಿಫ್ ಸೇಠ್ ಅಂತ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಇಡೀ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಅತಿ ಉತ್ತಮ ಒಂದು ನಾಯಕರಂತ ಭಾವಿಸುತ್ತೇನೆ. ಮತ್ತು 2024ರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಹಾಗೂ ಬೆಳಗಾವಿ ಎರಡು ಲೋಕಸಭೆ ಚುನಾವಣೆಯಲ್ಲಿ ಅವರು ಉತ್ತಮ ಸೇವೆಯನ್ನು ಮಾಡಿದ್ದಾರೆ. ಹಾಗೂ ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟ್ ನಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ಬಂದು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಏನು ಆಡಳಿತರಿದ್ರಿ ಅದಕ್ಕೆ ಸಜೆಷನ್ ತೆಗೆಯುವಂತ ಕೆಲಸ ಮಾಡಿದ್ದಾರೆ. ನಮ್ಮ 18 ಕ್ಷೇತ್ರಗಳಲ್ಲಿ ರಾಜು ಸೇಠ್ ಒಬ್ಬರು ಶಾಸಕರಿದ್ದಾರೆ. ಇದಕ್ಕಿಂತ ಮುಂಚೆ ಅವರ ಹಿರಿಯರಾದ ಅಣ್ಣ ಫಿರೋಜ್ ಸೇಠ್ ಅವರಿದ್ರು. ಈಗೂ ಕೂಡ ಈ 3 ವರ್ಷ ಪೀರಿಯಡ್ನಲ್ಲಿ ಮುಸ್ಲಿಂ ಸಮಾಜಕ್ಕೆ ಒಂದು ಯಾವ ನಿಗಮ ಅಧ್ಯಕ್ಷರು ಕೊಟ್ಟಿಲ್ಲ ಎನ್ನುವರೆಗೆ. ಅದಕ್ಕೆ ದಯವಿಟ್ಟು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮದ ಒತ್ತಾಯ ಇದೆ, ನಮ್ಮ ವೋಟ್ ಬ್ಯಾಂಕ್ ಅಂತ ಅಡ್ಡ ನಮ್ಮನ್ನು ಯೂಸ್ ಮಾಡಬೇಡ, ದಯವಿಟ್ಟು ನಮಗೆ ಒಂದು ಉನ್ನತ ಸ್ಥಾನ ಕೊಡ್ಬೇಕಂತ ನಿಮ್ಮಲ್ಲಿ ಕಳಕಳಿ ವಿನಂತಿದೆ. ಮತ್ತು ನಮ್ಮ ನಾಯಕರಾದ ಅಹಿಂದ ವರ್ಗದ ಹೋರಾಟಗಾರ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಸತೀಶ ಜಾರಕಿಹೊಳಿಗೆ KPCC ಅಧ್ಯಕ್ಷ ಸ್ಥಾನ ಕೊಡಬೇಕು. ಅದರ ಜೊತೆಗೆ ಅವರಿಗೆ DC ಹುದ್ದೆಯನ್ನು ಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇವು ಎರಡು ಸಕ್ಸಸ್ ಆದಂದ್ರೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದೆ, ನಾವು ಮುಂದಿನ ದಿನಗಳಲ್ಲಿ 15ರಿಂದ 16 ಶಾಸಕರ ಕಾಂಗ್ರೆಸ್ ಆಗ್ತಾ ಬೆಳಗಾವಿ ಜಿಲ್ಲೆಯಲ್ಲಿ ಭಾವಿಸುತ್ತೇವೆ.